ಯಾಕೋ ಹಿಂಗ್ ಯೋಚನೆ ಮಾಡ್ಕೊಂಡ್ ಕೂತಿದ್ಯಾ 3 ದಿವಸದಿಂದ? ಸುಮ್ನೆ ಇರು ಪಾಪು. ನನ್ಗಾಗೈತೆ ಇವಳೊಬ್ಳು ಒಳ್ಳೆ. ಏನಾಯ್ತು ಹೇಳು. ಈ ಪ್ರಪಂಚಕ್ಕೆ ಏನಾಗೈತೋ ಗೊತ್ತಿಲ್ಲ. ಎತ್ತ ಅಪ್ಪ ಅಮ್ಮನ್ನೇ ತಗೊಂಡೋಗಿ ಆಶ್ರಮಕ್ಕೆ ಬಿಡ್ತಾರೆ, ಮಕ್ಕಳನ್ನ ತಗೊಂಡೋಗಿ ಅನಾಥಾಶ್ರಮಕ್ಕೆ ಬಿಡ್ತಾರೆ. ಕೆಲವರಂತೂ ಎತ್ಬಿಟ್ಟು ರೋಡಲ್ಲೇ ಬಿಸಾಕ್ಬಿಟ್ಟು ಹೋಯ್ತಾರೆ. ಅದಕ್ಕೂ ನಿನ್ ಯೋಚನೆಗೂ ಏನ್ ಸಂಬಂಧ? ಯಾರೇನ್ ಮಾಡಿದ್ರು ಇವಾಗ? ಅಲ್ಲ ಪಾಪು, ಈ ಹೆಂಡ್ತಿದಿರ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಬಿಡೋದು ಅಥವಾ ಎಲ್ಲಾರು ಬಿಟ್ಟು ಬಂದ್ಬಿಡೋದು ಆತರ ಆಪ್ಷನ್ ಇಲ್ವಲ್ಲ ನಮ್ಗೆ. ಈ ಗೌರ್ಮೆಂಟ್ ಏನಾಗೈತೋ, ಸ್ಟ್ರೈಕ್ ಮಾಡ್ಬೇಕು ಫಸ್ಟ್. ಏನಂತ ಸ್ಟ್ರೈಕ್ ಮಾಡ್ತೀರಾ? ಈ ಹೆಂಡ್ತಿದಿರ್ಗೂ ಆಶ್ರಮ ಇರ್ಬೇಕಿತ್ತು. ತಗೊಂಡೋಗಿ ಬಿಟ್ಟು ಬಂದ್ಬಿಡ್ಬೋದು ಗಂಡಂದಿರು, ಆರಾಮಾಗಿರ್ಬೋದು ಲೈಫಲ್ಲಿ. ಹೆಂಡತಿದಿರ್ಗೆ ಅಂತ ಒಂದು ಆಶ್ರಮ ಮಾಡೋ ಅಂತ ತಾಕತ್ ಯಾವ ಗಂಡಸ್ರಿಗೂ ಇಲ್ಲ, ಅರ್ಥ ಆಯ್ತಾ? ಸೊ ಜಾಸ್ತಿ ಯೋಚನೆ ಮಾಡ್ಬೇಡ. ಅಲ್ಲಿ ಸಾಂಬಾರ್ ಮಾಡ್ಬೇಕು, ತರಕಾರಿ ಹೆಚ್ಕೊಡಿವಂತೆ, ಬಾ ಎದ್ದಿ. ಆಶ್ರಮ ಅಂತೆ ಹೆಂಡತಿ ಅಂತೆ. ನೋಡಿದ್ರ, ಕೊನೆಗೆ ತರಕಾರಿನೇ ಹೆಚ್ಚಬೇಕು. ನಿಮ್ಗೂ ಈ ತರ ಏನಾದ್ರು ಅನ್ಸಿದ್ರೆ ಈ ರೀಲ್ನ ಎಲ್ಲರಿಗೂ ಶೇರ್ ಮಾಡಿ. ಆಶ್ರಮ ಕಟ್ಟೇ ಬಿಡೋಣ ಎಲ್ಲ ಸೇರ್ಕೊಂಡು.